ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮನೆ ಹುಡುಗ ಪ್ರವೀಣ್. ಸ್ನೇಹಿತರೆ, ಇವತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಒಬಿಸಿ ವಿದ್ಯಾರ್ಥಿಗಳಿಗೆ 5 ರಿಂದ 20 ಲಕ್ಷಗಳ ರೂಪಾಯಿವರೆಗಿನ ಶೈಕ್ಷಣಿಕ ಸಾಲದ ಕುರಿತು ಈ ಒಂದು ವಿಡಿಯೋ ನಿಮಗಾಗಿ ಮಾಡಿರುವೆ. ನೋಡಿ ಆನಂದಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಆ ಯೋಜನೆಗಳು ಯಾವುವು ಅನ್ನೋದನ್ನು ವಿವರವಾಗಿ ನೋಡೋಣ. ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ತಮಗೆ ಈ ಒಂದು ಯೋಜನೆಗಳ ಬಗ್ಗೆ ಸರಿಯಾಗಿ ಮಾಹಿತಿ ಲಭ್ಯವಾಗುತ್ತೆ. ಈ ಹಿಂದುಳಿದ ವರ್ಗಗಳ ನಿಗಮದಿಂದ ಒಬಿಸಿ ವಿದ್ಯಾರ್ಥಿಗಳಿಗೆ 5 ರಿಂದ 20 ಲಕ್ಷಗಳವರೆಗಿನ ಶೈಕ್ಷಣಿಕ ಸಾಲಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಇದನ್ನು ಡಿ ದೇವರಾಜ್ ಅರಸು ಎಜುಕೇಷನ್ ಲೋನ್ ಅಂತ ಕೂಡ ಕರೆಯಲಾಗುತ್ತೆ. ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರಿವು ಶಿಕ್ಷಣ ಸಾಲ ಮತ್ತು ವಿದೇಶಿ ವ್ಯಾಸಂಗ ಕೋರ್ಸ್ಗಳಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಜನೆ ಅನುಷ್ಠಾನಗೊಳಿಸುತ್ತಿದ್ದು, ಆಸಕ್ತರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಸನ್ 2023-24ನೇ ಸಾಲಿನಲ್ಲಿ ನೀಡಲಾಗುತ್ತಿರುವ ಅರಿವು ಎಜುಕೇಷನ್ ಲೋನ್ ಮತ್ತು ಫಾರಿನ್ ಸ್ಟಡಿ ಎಜುಕೇಷನ್ ಲೋನ್ಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಒಂದು ಲೋನ್ಗಳು ಕೇವಲ 23-24ಕ್ಕೆ ಅಲ್ಲ, ಪ್ರತಿ ವರ್ಷ ಕೂಡ ಈ ಲೋನ್ಗಳನ್ನು ಸರ್ಕಾರದಿಂದ ಮಂಜೂರು ಮಾಡಲಾಗುತ್ತೆ. ಪ್ರತಿ ವರ್ಷ ಆಸಕ್ತರು ಅವುಗಳಿಗೆ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು. ಇನ್ನು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಕೆಳಗಿನಂತೆ ತಿಳಿದು ಅರ್ಜಿಗಳನ್ನ ಸಲ್ಲಿಸಬಹುದು. ಒಂದನೇದು ಅರಿವು ಶಿಕ್ಷಣ ಸಾಲ ಯೋಜನೆ. ಸಿಇಟಿ ಮೂಲಕ ಆಯ್ಕೆಯಾದ ವಿದ್ಯಾರ್ಥಿಗಳು ವೃತ್ತಿಪರ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ಹಿಂದುಳಿದ ವರ್ಗಗಳ ಎಲ್ಲ ಪ್ರವರ್ಗಗಳ ವಿದ್ಯಾರ್ಥಿಗಳಿಗೆ ಈ ಸಾಲವನ್ನು ನೀಡಲಾಗುತ್ತೆ. ವೃತ್ತಿಪರ ಕೋರ್ಸ್ಗಳಾದ ಇಂಜಿನಿಯರಿಂಗ್, ವೈದ್ಯಕೀಯ, ದಂತ ವೈದ್ಯಕೀಯ ಮುಂತಾದ 28 ಕೋರ್ಸ್ಗಳ ವ್ಯಾಸಂಗಕ್ಕೆ ವಾರ್ಷಿಕ 1 ಲಕ್ಷ ರೂಪಾಯಿಗಳಂತೆ ಕೋರ್ಸ್ನ ಅವಧಿಗೆ ಗರಿಷ್ಠ 4 ಲಕ್ಷಗಳಿಂದ 5 ಲಕ್ಷ ರೂಪಾಯಿಗಳವರೆಗೆ 2% ಬಡ್ಡಿ ದರದಲ್ಲಿ ಸಾಲವನ್ನು ಮಂಜೂರು ಮಾಡಲಾಗುವುದು. ಅಭ್ಯರ್ಥಿ ಮತ್ತು ಅವರ ಕುಟುಂಬದ ವಾರ್ಷಿಕ ವರಮಾನ ರೂಪಾಯಿ 3.50 ಲಕ್ಷಗಳು ಮಿತಿಯಲ್ಲಿ ಇರಬೇಕು. ಇನ್ನು ಎರಡನೇದು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಪಡೆಯುವ ಯೋಜನೆ. ಈ ಒಂದು ಯೋಜನೆ ಅಡಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ PhD, ಪೋಸ್ಟ್ ಡಾಕ್ಟರಲ್ ಮತ್ತು ಮಾಸ್ಟರ್ ಡಿಗ್ರಿ, ಅಂದರೆ ನಿಮಗೆ ಈ ಒಂದು ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ಇಂಜಿನಿಯರಿಂಗ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಕಾಮರ್ಸ್, ಸೈನ್ಸ್, ಈ ರೀತಿ ಇನ್ನೂ ಅನೇಕ ಇಲ್ಲಿ ಕಾಣ್ತಾವೆ. ಇಲ್ಲಿ ನಿಮ್ಗೆ ಈಗಾಗಲೇ ಎಲ್ಲ ಕಾಣ್ತಾ ಇದೆ. ಈ ರೀತಿಯ ಕೆಲವೊಂದು ಕೋರ್ಸ್ಗಳು, ಕೊನೆಯದಾಗಿ ಸೋಷಿಯಲ್ ಸೈನ್ಸ್ ಅಂತ ಇದೆ, ಅದು ನೋಡಿ. ಇನ್ನು ಈ ರೀತಿಯ ಕೋರ್ಸ್ಗಳಿಗೆ ಅಧ್ಯಯನಗಳಿಗೆ ಪ್ರವೇಶ ಪಡೆದು ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಮತ್ತು 3Bಗೆ ಸೇರಿದ ವಿದ್ಯಾರ್ಥಿಗಳು ಸಾಲದ ಭದ್ರತೆಗೆ ನಿಗಮಕ್ಕೆ ಅರ್ಜಿದಾರರ ಅಥವಾ ಜಾಮೀನುದಾರ ಅಥವಾ ಪೋಷಕರ ಸ್ಥಿರಾಸ್ತಿಯನ್ನು ನಿಗಮಕ್ಕೆ ಆಧಾರವಾಗಿ ಇಡಬೇಕಾಗುತ್ತೆ. ಅರ್ಜಿಯ ಜೊತೆಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯದ ಪ್ರವೇಶ ಪತ್ರ, ವಿದ್ಯಾರ್ಥಿಯ ವೀಸಾ, ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ಗಳ ಪ್ರತಿಗಳನ್ನು ನಿಗಮಕ್ಕೆ ಒದಗಿಸಬೇಕಾಗುತ್ತೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯ ಒದಗಿಸಲು ಸೇವಾ ಸಿಂಧು ತಂತ್ರಾಂಶದಲ್ಲಿ ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇನ್ನು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗದ ಸಾಲ ಪಡೆಯಲು ಇರುವಂಥ ಇತರೆ ಅರ್ಹತೆಗಳು ಏನೇನು ನೋಡ್ರಿ. ಕುಟುಂಬದ ವಾರ್ಷಿಕ ಆದಾಯ ಗರಿಷ್ಠ 8 ಲಕ್ಷಗಳನ್ನು ಮೀರಿರಬಾರದು. ಮತ್ತೊಂದು, ವಿದ್ಯಾರ್ಥಿಗಳು ಅರ್ಹತಾ ಪರೀಕ್ಷೆಯಲ್ಲಿ 60ಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಿರಬೇಕು. ಇನ್ನು QS ವರ್ಲ್ಡ್ ರ್ಯಾಂಕಿಂಗ್ನ 500ರಲ್ಲಿ ಬರುವಂಥ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶವನ್ನು ಪಡೆದಿರಬೇಕು.
ವಾರ್ಷಿಕ ಗರಿಷ್ಠ 10 ಲಕ್ಷದಿಂದ ಹಾಗೂ ಪೂರ್ಣ ಕೋರ್ಸ್ನ ಅವಧಿಗೆ ರೂಪಾಯಿ 20 ಲಕ್ಷಗಳವರೆಗೆ ಸಾಲವನ್ನು ಬಡ್ಡಿ ರಹಿತವಾಗಿ ಒದಗಿಸಲಾಗುತ್ತೆ. ವಿದ್ಯಾರ್ಥಿಗಳು ಈ ಸಾಲದ ಭದ್ರತೆ ಕೂಡ ಅರ್ಜಿದಾರರ ಅಥವಾ ಜಾಮೀನುದಾರರ ಅಥವಾ ಪೋಷಕರ ಸ್ಥಿರಾಸ್ತಿಯನ್ನು ನಿಗಮಕ್ಕೆ ಆಧಾರವಾಗಿ ಕೊಡಬೇಕು. ಅರ್ಜಿಯ ಜೊತೆಗೆ ತಾವು ಪ್ರವೇಶ ಪಡೆದಂಥ ವಿಶ್ವವಿದ್ಯಾಲಯದ ಪ್ರವೇಶ ಪತ್ರ, ಪಾಸ್ಪೋರ್ಟು, ವೀಸಾ ಮತ್ತು ಏರ್ ಟಿಕೆಟ್ನ ಪ್ರತಿಗಳನ್ನು ನಿಗಮಕ್ಕೆ ನೀಡಬೇಕು. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯ ಒದಗಿಸಲು ಸೇವಾ ಸಿಂಧು ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಸಲ್ಲಿಸಬಹುದು ಅಂದರೆ, ಮೇಲ್ಕಂಡ ಸಾಲ ಸೌಲಭ್ಯಗಳನ್ನು ಪಡೆಯಲು ಬಯಸುವ ಹಿಂದುಳಿದ ವರ್ಗಗಳ ಅರ್ಜಿದಾರರು ಅರ್ಜಿಗಳನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ವಿಳಾಸವನ್ನು ನಿಮ್ಮ ಮುಂದೆ ಪ್ರಕಟ ಮಾಡ್ತಾ ಇದ್ದೀವಿ. ಈ ಒಂದು ವೆಬ್ಸೈಟ್ನಲ್ಲಿ ಕೂಡ ತಾವು ನೋಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಇವತ್ತಿನ ಮಾಹಿತಿಯ ವಿಡಿಯೋ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿಯಾಗಿ ಇನ್ನೂ 10 ಹಲವು ವಿಡಿಯೋಗಳನ್ನು ಮಾಡಿ ಮಾಹಿತಿಗಳನ್ನ ತಮಗೆ ಮುಟ್ಟಿಸಲು ಅಥವಾ ತಮಗೆ ತಲುಪಿಸಲು ಸಾಕಷ್ಟು ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ ಸ್ನೇಹಿತರೆ.